ಮೊದಲನೇ ಪ್ರಶ್ನೆ, ಆವಾಹನೆ ನಾಟಕದ ಕರ್ತೃ ಯಾರು? ಆವಾಹನೆ ನಾಟಕದ ಕರ್ತೃ ಯಾರಪ್ಪ ಅಂತಂದರೆ ಯು ಆರ್ ಅನಂತಮೂರ್ತಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಒಂದು ಊರಿನ ಕಥೆಗಳು, ಮರಕುಟಿಗ, ರಾಜಕಾರಣಿ ಇವು ಯಾರ ಕೃತಿಗಳಾಗಿವೆ? ನಿಸಾರ್ ಅಹ್ಮದ್, ಸಾರಾ ಅಬೂಬಕರ್, ಬರಗೂರು ರಾಮಚಂದ್ರಪ್ಪ, ಪೂರ್ಣಚಂದ್ರ ತೇಜಸ್ವಿ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಾರಾ ಅಬೂಬಕರ್. ಆಯ್ಕೆ 2 ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನ ದೊರೆತ ಜಿಲ್ಲೆ ಯಾವುದು? ಶಿವಮೊಗ್ಗ, ಹಾಸನ, ರಾಯಚೂರು, ಹಾವೇರಿ. ಹಲ್ಮಿಡಿ ಶಾಸನ ದೊರೆತ ಜಿಲ್ಲೆ ಯಾವುದಪ್ಪ ಅಂತಂದರೆ ಹಾಸನ. ಆಯ್ಕೆ 2 ಸರಿಯಾದಂಥ ಉತ್ತರ. ಕರಿಮಾಯಿ, ಸಂಗೀತ, ಕಾಡು ಕುದುರೆ ಇವು ಯಾರ ಕೃತಿಗಳಾಗಿವೆ? ಚಂದ್ರಶೇಖರ್ ಕಂಬಾರ್. ಆಯ್ಕೆ 2 GS ಶಿವರುದ್ರಪ್ಪ, ದೇವನೂರು ಮಹಾದೇವ, ಸಾರಾ ಅಬೂಬಕರ್. ಕರಿಮಾಯಿ, ಸಂಗೀತ, ಕಾಡು ಕುದುರೆ ಇವು ಯಾರ ಕೃತಿಗಳಾಗಿವೆ ಅಂತಂದರೆ ಚಂದ್ರಶೇಖರ್ ಕಂಬಾರ್. ಆಯ್ಕೆ 2 ಸರಿಯಾದಂಥ ಉತ್ತರ. ಕೆಳಗಿನವುಗಳಲ್ಲಿ ಸಾರಾ ಅಬೂಬಕರ್ ಅವರ ಕೃತಿ ಯಾವುದು? ಚಂದ್ರಗಿರಿಯ ತೀರದಲ್ಲಿ, ಸಹನಾ, ವಜ್ರಗಳು, ಮೇಲಿನ ಎಲ್ಲವೂ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಆಯ್ಕೆ 4 ಸರಿಯಾದಂಥ ಉತ್ತರವಾಗಿದೆ. ಚಂದ್ರಗಿರಿಯ ತೀರದಲ್ಲಿ, ಸಹನಾ, ವಜ್ರಗಳು ಇವೆಲ್ಲವೇನಪ್ಪ ಅಂತಂದ್ರೆ ಸಾರಾ ಅಬೂಬಕರ್ ಅವರ ಕೃತಿಗಳಾಗಿವೆ. ಕೆಳಗಿನವುಗಳಲ್ಲಿ ತಸು ಶ್ಯಾಮರಾಯರ ಆತ್ಮಕಥೆ ಯಾವುದು? ಸಂಜೆಗಣ್ಣಿನ ಹಿನ್ನೋಟ, ಹುಳಿಮಾವಿನ ಮರ, ಮಂಜು ಕವಿದ ಸಂಜೆ, 3 ತಲೆಮಾರು. ಕೆಳಗಿನವುಗಳಲ್ಲಿ ತಸು ಶ್ಯಾಮರಾಯರ ಆತ್ಮಕಥೆ ಯಾವುದಪ್ಪ ಅಂತಂದ್ರೆ 3 ತಲೆಮಾರು. ಆಯ್ಕೆ 4 ಸರಿಯಾದಂಥ ಉತ್ತರ. ಹೊರಳು ದಾರಿಯಲ್ಲಿ ಕಾವ್ಯ ಈ ವಿಮರ್ಶಾತ್ಮಕ ಕೃತಿಯ ಕರ್ತೃ ಯಾರು? SL ಭೈರಪ್ಪ, NS ಲಕ್ಷ್ಮೀನಾರಾಯಣ ಭಟ್ಟ, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್. ಹೊರಳು ದಾರಿಯಲ್ಲಿ ಕಾವ್ಯ ಈ ವಿಮರ್ಶಾತ್ಮಕ ಕೃತಿಯ ಕರ್ತೃ NS ಲಕ್ಷ್ಮೀನಾರಾಯಣ ಭಟ್ಟ. ಆಯ್ಕೆ 2 ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದ್ದಾಗಿದೆ? ರಾಷ್ಟ್ರಕೂಟರು, ಬನವಾಸಿ ಕದಂಬ, ಗಂಗರು, ಹೊಯ್ಸಳರು. ಬನವಾಸಿ ಕದಂಬ. ಆಯ್ಕೆ 2 ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನ ಯಾವ ಲಿಪಿಯಲ್ಲಿದೆ? ಸಂಸ್ಕೃತ, ಕನ್ನಡ, ಪಾಳಿ, ಬ್ರಾಹ್ಮಿ. ಬ್ರಾಹ್ಮಿ ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾವ ಪದವು ಯುದ್ಧದಲ್ಲಿ ಹೋರಾಡಿದ ವೀರನ ಕತ್ತಿಯನ್ನು ತೊಳೆಯುವ ಸಮಾರಂಭವನ್ನು ಸೂಚಿಸುತ್ತದೆ? ಬಾಳ್ಗಚ್ಚು, ಕುರುಮಿಡಿ, ಪೆತ್ತಜಯನ್, ಮೊಗಳೆ ಪಟ್ಟಣ. ಬಾಳಗಚ್ಚು ಸರಿಯಾದಂಥ ಉತ್ತರ. ಆಯ್ಕೆ 1. ಹಲ್ಮಿಡಿ ಶಾಸನದಲ್ಲಿ ಎಷ್ಟು ಕನ್ನಡ ಪದಗಳ ಬಳಕೆ ಕಂಡುಬಂದಿದೆ? ಎಷ್ಟು ಅಂತಂದರೆ 20. ಆಯ್ಕೆ 2 ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನವು ಯಾವ ಸ್ವರೂಪದ ಶಾಸನವಾಗಿದೆ? ದಾನಶಾಸನ, ವೀರಗಲ್ಲು, ನಿಷೇಧಿ ಶಾಸನ, ಪ್ರಾಣಿಗಾಗಿ ನಿಲ್ಲಿಸಲ್ಪಟ್ಟ ಶಾಸನ. ದಾನಶಾಸನ ಸರಿಯಾದಂಥ ಉತ್ತರ. ಹಲ್ಮಿಡಿ ಶಾಸನ ಯಾವ ಸ್ವರೂಪದ ಶಾಸನವಾಗಿದೆಪ್ಪ ಅಂತಂದರೆ ದಾನಶಾಸನ. ಸಿಂಹ ಈ ಪದದ ತದ್ಭವ ರೂಪವೇನು? ಸಿಂಗ, ಸಿಂಗೈ, ಸಮಹ, ಸಿಂಹ. ಸಿಂಗ ಸರಿಯಾದಂಥ ಉತ್ತರ. ಸಿಂಹ ಪದದ ತದ್ಭವ ರೂಪ ಸಿಂಗ. ಸಹಸ್ರ ಪದದ ತದ್ಭವ ರೂಪವೇನು? ಸಾವಿರ, ಸಾಸಿರ, ಸಹಸ, ಸಾಹಸ. ಸಹಸ್ರ ಪದದ ತದ್ಭವ ರೂಪ ಏನಪ್ಪ ಅಂತಂದರೆ ಸಾಸಿರ. ಆಯ್ಕೆ 2 ಸರಿಯಾದಂಥ ಉತ್ತರ.
ಅಂಚು, ತಂತು ಮತ್ತು ಗೃಹಭಂಗ ಇವು ಯಾರ ಕಾದಂಬರಿಗಳಾಗಿವೆ? ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು ಅಂಚು, ತಂತು ಮತ್ತು ಗೃಹಭಂಗ. ಕೊನೆ ತನಕ ಈ ಒಂದು ವಿಡಿಯೋನ ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.